ಏನಪ್ಪ ಅಂದರೆ ನಾವು ಡಿಫ್ರೆಂಟಾಗಿ ಬೇರೆ ಬೇರೆ ಥರದಲ್ಲಿ ಅನ್ನಪ್ರಸಾದದ ಸೇವೆನೇ ಇಟ್ಟಿರ್ತಾರೆ. ಅದೇ ರೀತಿ ನಿನ್ನೆ ನೋಡಿದ್ರೆ ದೋಸೆ, ಅದೇ ರೀತಿ ಗೀ ರೈಸು, ಅದೇ ರೀತಿ ಏನಂದರೆ ಕೇಸರಿ ಬಾತು ಇವೆಲ್ಲ ಕೂಡ ಇತ್ತು. ಇವತ್ತು ಕೂಡ ಒಂದು ಅಡುಗೆನ ಮಾಡಿದ್ದಾರೆ. ನೀವಾಗ ಏನು ನೋಡ್ತಾ ಇದ್ದೀರಾ, ಅಡುಗೆ ಮಾಡುವ ಪ್ರೊಸೆಸ್ನ ಏನು ನೋಡ್ತಾ ಇದ್ದೀರಾ ಅಂದರೆ ಮನೆಯಲ್ಲಿ ನಾವು 5 ಜನಕ್ಕೆ ಮಾಡುವಂಥ ಒಂದು ಅಡುಗೆ ಅಂತ ನಾವೇನು 5 ಜನ ಮಾಡೋದಾದರೆ ಏನಂತೀವಿ ಅಂದರೆ ಇಷ್ಟು ಜನ ಮಾಡಿದ್ರೆ ಹೆಂಗಪ್ಪ ಪ್ರತಿದಿನ ಮಾಡಬೇಕಲ್ಲ ಅಂತೀವಿ. ಈ ದೇವಸ್ಥಾನದಲ್ಲಿ ಯಾವುದೇ ರೀತಿಯ ಕಲ್ಮಶ ಇಲ್ಲದೆ ಅಂದರೆ ನಮಗೂ ಕೂಡ ಒಂದು ಭಕ್ತಿಪೂರ್ವಕವಾಗಿ ಏನಂತ ಕರೀತಾರೆ, ನಮಗೂ ಒಂದು ಪುಣ್ಯ ಬರಲಿ ಅಂದರೆ ಪ್ರತಿಯೊಬ್ಬರಾಗಿರ್ಬೋದು. ಏನಂದರೆ ಇಲ್ಲಿ ದಾನಿಗಳು ಕೂಡ ಬರ್ತಾರೆ. ಯಾವ ರೀತಿ ಅಂದರೆ ನಾವೇನೋ ಒಂದು ಸಹಾಯನ ಮಾಡಿದ್ರೆ ನಮಗೆ ಇದರಿಂದ ಒಂದು ಇದು ಬರುತ್ತೆ, ಪುಣ್ಯ ಬರುತ್ತೆ, ನಾವು ಕೂಡ ಒಂದು ಒಳ್ಳೇದು ಮಾಡಿದ್ರೆ ನಮಗೆ ಪುಣ್ಯ ಬರುತ್ತೆ ಅಂತೇಳಿ ಒಂದು ನಂಬಿಕೆಯಲ್ಲಿ ಎಲ್ಲರೂ ಸೇರಿಬಿಟ್ಟು ಮಾಡುವಂತಹ ಜಾತ್ರೆ ಅಂತಲೇ ಹೇಳ್ಬೋದು. ಇವತ್ತು ಅಡುಗೆಗೆ ಏನೆಲ್ಲ ಇದೆ ಅಂತ ನೀವು ಕೇಳೋದ್ರೆ ಇವಾಗ ಏನು ನೀವನ್ನೆಲ್ಲ ನೋಡ್ತಾ ಇದ್ದೀರಾ, ಇವಾಗ ಗೀ ರೈಸ್ನ ಮಾಡುವಂತಹ ಒಂದು ಪ್ಲ್ಯಾನಲ್ಲಿದ್ದಾರೆ. ಅದನ್ನ ಹೇಳಿದ್ರೆ ಆಲ್ರೆಡಿ ಗೀ ರೈಸ್ ಮಾಡ್ತಾಯಿದ್ದೀವಿ ಅಂತೇಳ್ಬಿಟ್ಟು ನೀವಾಗ ನೋಡ್ತಾ ಇದ್ದೀರಾ. ಏನಪ್ಪ ಅಂದರೆ ರೈಸು ಅಂದರೆ ಎಷ್ಟು ಅಂದರೆ 2 ಬಾಣಲಿ ರೈಸು ಮಾಡೋ ಪ್ಲ್ಯಾನಲ್ಲಿದ್ದಾರೆ. ಅದೇ ರೀತಿ ಅದಕ್ಕೆ ಕುರ್ಮಾ ಕೂಡ ಮಾಡ್ತಾಯಿದ್ದಾರೆ. 2 ಬಾಣಲಿಲಿ 100 kg ಮಾಡ್ತಾಯಿದ್ದಾರೆ. ಒಂದರಲ್ಲಿ 50 kg, ಇನ್ನೊಂದರಲ್ಲಿ 50 kg. ಏನಪ್ಪ ಅಂದರೆ ಅದಕ್ಕೆ ಏನು ಪ್ರಮಾಣ ಬೇಕು, ಯಾವುದೇ ರೀತಿಯ ಕಡಿಮೆನೂ ಆಗ್ದಂಗೆ, ಈಗ ಗೋಡಂಬಿ ಆಗಿರ್ಬೋದು, ಅದೇ ರೀತಿ ತುಪ್ಪ ಆಗ್ಬೋದು, ಅದೇ ರೀತಿ ಹಾಲು ಆಗ್ಬೋದು, ಇವಾಗ ಬೇರೆ ಎಲ್ಲ ರೀತಿಯಲ್ಲಿ ಯಾವ ಥರದ ರೈಸು ಅಂದರೆ ಕೆಲವೊಂದು ರೈಸ್ ಏನಾಗುತ್ತೆ ಅಂದರೆ ಕಡಿಮೆ ಲೋ ಬಜೆಟ್ ರೈಸು ಅಂತ ಇರುತ್ತೆ. ಅದನ್ನು ಯಾವುದನ್ನು ಲೆಕ್ಕಿಸದೆ, ಯಾವುದಕ್ಕೂ ತೊಂದರೆ ಆಗ್ದಂಗೆ ಅಂದರೆ ಭಕ್ತರು ಯಾರೆಲ್ಲ ಬರ್ತಾರೆ, ಸಾವಿರಾರು ಜನ ಉಣ್ತಾರೆ. ಈ 100 kg ಅಕ್ಕಿ ಏನು ಹಾಕೋದಂದರೆ ಏನು ಕಡಿಮೆ ಮಾತಲ್ಲ. ಈ 100 kg ಹಾಕೋವಂಥದ್ದು ಟೈಮಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಕೆಲವೊಂದ್ಸಲಿ ಏನಾಗುತ್ತೆ ಅಂದರೆ ಮನೇಲಿ ಮಾಡಿದ್ರೇ ನಮಗೆ ಒಂದ್ಸಲಿ ಉಪ್ಪು ಹಾಕಲ್ಲ, ಅದನ್ನು ಹಾಕಲ್ಲ, ಇದನ್ನು ಹಾಕಲ್ಲ, ಏನೋ ಒಂದು ಮಿಸ್ ಆಗಿರುತ್ತೆ. ಆದರೆ ಈ ಒಂದು ದೇವಸ್ಥಾನದಲ್ಲಿ ಏನು ಅಂದರೆ ಒಂದ್ಸಲಿ ಕೆಲವೊಂದು ಕಡೆ ಹೇಳ್ತಾರೆ ನಾವು ಹಂಗೆ ಹಾಕ್ಬಿಡ್ತೀವಿ, ಅಕ್ಕಿನ ಹಂಗೆ ಹಾಕ್ಬಿಡ್ತೀವಿ, ಅಲ್ಲ ಅದರ ರಾಗಿನ ನಾವು ಹಂಗೆ ಹಾಕ್ಬಿಡ್ತೀವಿ, ನಮಗೆ ಯಾವುದೇ ರೀತಿ ಕಲ್ಲು ಬರಲ್ಲ, ಏನು ಬರಲ್ಲ ಅಂದರೆ ಅದೊಂದು ದೇವರ ನಂಬಿಕೆ ಅಂತಲೇ ಹೇಳ್ಬೋದು. ಇವರು ಇವಾಗ 100 kg ಅಕ್ಕಿಲಿ ರೈಸ್ನ ಮಾಡ್ತಾಯಿದ್ದಾರೆ. ಗೀ ರೈಸು, ತುಪ್ಪ ಆಗಿರ್ಬೋದು, ಹಾಲಾಗಿರ್ಬೋದು, ಯಾವುದೇ ರೀತಿ ಕಡಿಮೆ ಆಗ್ದಂಗೆ ಇವಾಗ ಏನು ನೋಡ್ತಾ ಇದ್ದೀರಾ ಅಂದರೆ 2-3 ಜನ ಭಟ್ರಿದ್ದಾರೆ. ಅದಕ್ಕೆ ಸ್ಪೆಷಲಿಸ್ಟ್ ಆಗಿರುವಂಥ ಭಟ್ರು. ಇವರು ದಿನ ಮಾಡೋದು ಕ್ಯಾಟ್ರಿಂಗ್ ಕೆಲಸನೇ. ಬಲ್ಕ್ ಆರ್ಡ್ರ್ಗಳನ್ನ ತಗೊಳ್ತಾ ಇರ್ತಾರೆ. ಇವಾಗ ನೋಡ್ಬೋದು ನೀವು ಯಾವ ರೀತಿ ಹಾಕ್ತಾಯಿದ್ದಾರೆ ಪದಾರ್ಥಗಳನ್ನು ಒಂದಾದ್ಮೇಲೆ ಒಂದೇ ಅಂತ ಹೇಳ್ಬಿಟ್ಟು. ಅದೇ ರೀತಿ ಏನಪ್ಪ ಅಂದರೆ ಈಗ ನೋಡೋಣ ಯಾವ ರೀತಿ ಪ್ರೊಸೆಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸ್ವಲ್ಪ ಹೊತ್ತು ವೇಟ್ ಮಾಡಬೇಕಾಗತ್ತೆ. ಏನು ಅಂದರೆ ಇವಾಗ ನಾವು ಫುಡ್ ಪ್ರಿಪೇರ್ ಮಾಡ್ತಾಯಿದ್ದೀವಿ ಅಂದರೆ ಇಮಿಡಿಯೇಟಾಗಿ 5 ನಿಮಿಷ 10 ನಿಮಿಷದಲ್ಲಿ ಆಗುವಂಥ ಕೆಲಸ ಅಲ್ಲ. ಒಂದು ದಿನದ ಮುಂಚೆನೇ ನಾವು ನಾಳೆ ಏನು ಮಾಡ್ತೀವಿ ಅನ್ನೋದನ್ನು ಪ್ರಿಪೇರ್ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಯಾವುದ್ಯಾವುದೋ ರೀತಿ ಸಾಮಾನು ಬೇಕಾಗತ್ತೆ, ಯಾವುದಾದ್ರೂ ರೀತಿ ವೆಜಿಟೇಬಲ್ಸ್ ಬೇಕಾಗತ್ತೆ, ಅದನ್ನೆಲ್ಲನೂ ನಾವು ಪ್ರಿಪೇರ್ ಮಾಡ್ಕೋಬೇಕಾಗತ್ತೆ. ಅದೆಲ್ಲ ಪ್ರಿಪೇರ್ ಮಾಡಿಕೊಂಡು ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಒಂದಾದ್ಮೇಲೆ ಒಂದು ಯಾವ ಟೈಮಿಗೆ ಯಾವುದನ್ನು ಹಾಕಬೇಕು ಅಂತೇಳಿ ಅಂತ ನೋಡ್ಬೋದು. ಅಂದರೆ ನಾವು ತುಂಬ ಸತಿ ನೋಡ್ತಾ ಇರ್ತೀವಿ ಅಂದರೆ 100 ಜನಕ್ಕೆ 200 ಜನಕ್ಕೆ ಅಂತೂ ಹೋಟೆಲ್ ಅವರು ಆಲ್ಮೋಸ್ಟ್ ಮಾಡ್ತಾನೆ ಇರ್ತಾರೆ. ಇಲ್ಲಿ ಮಾಡ್ತಾ ಇರೋದು ಸಾವಿರಾರು ಜನಕ್ಕೆ ಮಾಡೋಕ್ಕೋದ್ರಿಂದ ಒಂದು ವಿಶೇಷ ರೀತಿಯ ಅನ್ನ ಪ್ರಸಾದ ಅಂತಲೇ ಹೇಳ್ಬೋದು. ಇದು ಎಲ್ಲಿ ನಡೀತಾ ಇರೋದು ಅಂತ ಇನ್ನೊಂದು ಸತಿ ಹೇಳ್ತೀನಿ, ಕೇಳ್ಕೊಂಬಿಡಿ. ಶನಿದೇವರ ದೇವಾಲಯ. ಇನ್ನೂ 3 ದಿನಗಳ ಕಾಲ ಅನ್ನ ಪ್ರಸಾದ ವ್ಯವಸ್ಥೆ ಇರುತ್ತೆ. ಬರಬಹುದು. ಎಲ್ಲಪ್ಪ ಅಂದರೆ ಮೈಸೂರು ಬ್ಯಾಂಕ್ ಸರ್ಕಲ್ ಪಕ್ಕದಲ್ಲೇ ಇರುವಂಥ ಒಂದು ಸರ್ಕಲ್ಗೆ ಬಂದರೆ ನಿಮಗೆ ಗೊತ್ತಾಗಿರುತ್ತೆ. ಲೈಟಿಂಗ್ಸ್ಗಳೆಲ್ಲನೂ ಕೂಡ ಹಾಕಿದ್ದಾರೆ. ಬನ್ನಿ ಇವಾಗ ಏನೆಲ್ಲ ಪ್ರೊಸೆಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೋಡೋಣ.
ಅಷ್ಟೇ.